ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅನಿಕಲ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಎಲ್ಲ ರೀತಿ ಫಿಶಲ್ಲೂ ಮಾಡ್ಬೋದು, ಫುಲ್ಲಿ ಫಿಶನ್ನು ಕೂಡ ಮಾಡ್ಕೋಬೋದು, ಇಲ್ಲ ಸ್ಲೈಸಸ್ ಕಟ್ ಮಾಡಿರುವಂಥ ಫಿಶಲ್ಲೂ ಕೂಡ ಇದನ್ನು ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ನ ತೊಗೊಂಡು ಬೌಲ್ನಲ್ಲಿ ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಕೊರಿಯಂಡರ್ ಪೌಡರು, ಹಾಗೆ ಸ್ವಲ್ಪ ಅದಕ್ಕೆ ಲೆಮನ್ನನ್ನು ನಾನು ಸ್ಕ್ವೀಸ್ ಮಾಡ್ಕೋತಾ ಇದ್ದೀನಿ. ಒಂದು ಅರ್ಧ ಹೋಳಷ್ಟು ಲೆಮನನ್ನೇ ಹಾಕ್ತಾಯಿದ್ದೀನಿ. ಅದಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆದಮೇಲೆ ಫಿಶನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ತುಂಬ ಜಾಸ್ತಿ ಫಿಶ್ ಏನು ತೊಗೋತಾ ಇಲ್ಲ, ಒಂದು 4 ಪೀಸ್ ಅಷ್ಟೇ ಆಗಿರೋದ್ರಿಂದ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲ ಎಲ್ಲ ಫಿಶ್ಶಿಗೆ ಸೆಟ್ ಆಗಬೇಕು. ನೋಡಿ ಈ ಥರ ಫುಲ್ಲು ನೀಟಾಗಿ ಚೆನ್ನಾಗಿ ಫಿಶ್ನ ಮಾಂಸದೊಳಗೆಲ್ಲ ನೀಟಾಗಿ ಕೋಟಿಂಗ್ ಆಗಬೇಕು. ಒಳ್ಳೆ ನೀಟಾಗಿ ಕೋಟಿಂಗ್ ಕೊಟ್ಟು ಎಲ್ಲ ರೀತಿ ಫಿಶ್ ಮಸಾಲ ಎಲ್ಲ ಸೆಟ್ ಆಗೋದಕ್ಕೆ ಮಿನಿಮಮ್ ಒಂದು ಹಾಫ್ ಆನ್ ಅವರ್ ಆದರೂ ಇಡಬೇಕು. ಸೂಪರಾಗಿ ಸೆಟ್ ಆಗಿರತ್ತೆ. ನಾನು ಟೈಮ್ ಇಲ್ಲ, ಒಂದು ಅರ್ಧ ಗಂಟೆ ಇಡ್ತೀನಿ, ಬಟ್ ಇವಾಗ ಒಂದು 10 ನಿಮಿಷ ಅಷ್ಟೇ ಇಟ್ಕೋತಾ ಇದ್ದೀನಿ. ಸೊ ಇದನ್ನು ನಾನೀಗ ಒಂದು 10 ನಿಮಿಷ ಹೊರಗಡೆನೇ ಮ್ಯಾರಿನೇಟ್ ಆಗೋಕ್ಕೆ ಇಟ್ಟು ನೆಕ್ಸ್ಟಿಗೆ ಇದನ್ನು ನಾನು ಫ್ರೈ ಮಾಡ್ಕೊಳ್ಳೋಕ್ಕೆ ತೊಗೋತಾ ಇದ್ದೀನಿ. ಒಂದು ಪಾನ್ನ ತೊಗೊಂಡಿದ್ದೀನಿ, ಪಾನ್ಗೆ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲು ಜಾಸ್ತಿ ಇದ್ರೂ ಕಷ್ಟ, ಕಡಿಮೆ ಇದ್ರೂ ಕಷ್ಟ, ನೋಡಿಕೊಂಡು ಯೂಸ್ ಮಾಡಿ. ತುಂಬ ಆಯಿಲ್ ಬೇಡ, ಫಿಶಲ್ಲೇ ಕೊಲೆಸ್ಟ್ರಾಲ್ ಇದ್ದಿದ್ದರೆ ಕಲೆಸ್ಟ್ ಮಾಡೋದು. ನಾನು ಯೂಸ್ ಮಾಡಿರೋದು ಪಾಂಫ್ರೆಟ್ ಫಿಶ್ಶು, ಅದರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿನೇ ಇರುತ್ತೆ. ಇಲ್ಲ ಬೇಡ ಆಯಿಲು, ಹಾಗೆ ಲೆಸ್ ಮಾಡ್ಕೋತೀವಿ ಅಂದರೆ ಡ್ರೈ ಕೂಡ ಮಾಡ್ಕೋಬೋದು, ಚೆನ್ನಾಗಾಗತ್ತೆ. ನೋಡಿ ಈಗ ಆಯಿಲ್ಗೆ ಡೈರೆಕ್ಟಾಗಿ ನಾನು ಮ್ಯಾರಿನೇಟ್ ಆಗಿರುವಂಥ ಫಿಶ್ ಪೀಸಸ್ನ ಈ ರೀತಿ ಹಾಕೋತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಒಂದು 4 ಫಿಶ್ ಒಟ್ಟಿಗೆ ಹಾಕೋ ಬದಲು ಒಂದು ಎರಡೆರಡನ್ನೇ ಹಾಕೋತಾ ಇದ್ದೀನಿ. ಯಾಕಂದರೆ ಆ ಮಸಾಲೆ ಎಲ್ಲ ಅದಕ್ಕೆ ಸ್ಕಿನ್ ನೀಟಾಗಿ ಅಂಟ್ಕೊಂಡಿರುತ್ತೆ. ಹಾಗಾಗಿ ನೋಡ್ತಾ ಇದ್ದೀರಲ್ಲ, ಸೊ ಮಸಾಲೆ ಎಲ್ಲ ಸ್ಕಿನ್ ನೀಟಾಗಿ ಅಂಟ್ಕೊಳ್ಳುತ್ತೆ. ಹಾಗಾಗಿ ನಾನು ಎರಡೆರಡನ್ನೇ ಹಾಕ್ಕೊಂಡು ಈ ರೀತಿ ಇದು ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಕೆಳಗಡೆಯ ಭಾಗ ಪೂರ್ತಿಯಾಗಿ ಫ್ರೈ ಆಗಿದೆ ಅಂತ ಅಂದಮೇಲೆ ನಾನು ಈ ರೀತಿ ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ನಿಜ ಫಿಶ್ಶು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಂದರೆ ತುಂಬ ಟೈಮ್ ಹಿಡಿಯಲ್ಲ, 10 ನಿಮಿಷ ಅಂದರೆ ಅದೇ ಜಾಸ್ತಿ. ಸಾಂಬಾರೇ ಆಗಲಿ, ಫ್ರೈ ಆಗಲಿ, ಯಾವುದೇ ಆಗಲಿ ತುಂಬ ಅದ್ಭುತವಾಗಿ ಬೆಂದೋಗ್ಬಿಡುತ್ತೆ. ನೋಡಿದ್ರಲ್ಲ ಫಿಶ್ ಫ್ರೈ ಎಷ್ಟು ಈಸಿ ಅಂತ. ಮ್ಯಾರಿನೇಟ್ ಮಾಡೋದಷ್ಟೇ ಲೇಟ್ ಆಗುತ್ತೆ, ಅದಾದಮೇಲೆ ಫುಲ್ಲು ಈಸಿ. ನೋಡಿ ತುಂಬ ಸ್ಪೈಸಿಯಾಗಿ, ತುಂಬ ಚೆನ್ನಾಗಿ, ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಿದೆ ಅಲ್ಲ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.